ನವಬೆಂಗಳೂರಿಗೆ ಮತ್ತೆ ಸ್ವಾಗತ. ಕೋವಿಡ್ಗೆ ಕರ್ಮಕಾಂಡ ಪ್ರಕರಣದ ತನಿಖೆ ಮತ್ತಷ್ಟು ಶುರುವಾಗಿದೆ. ದಂಧೆಯ ಜಾಡು ಹಿಡಿದ ಸಿಸಿಬಿ ಪೊಲೀಸರು ಇನ್ನಷ್ಟು ಮಂದಿಗೆ ಕೋಳವನ್ನ ತೋರಿಸಿದ್ದಾರೆ. ಕಾಮೆಡ್ಗೆ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವ ಸಿಇಟಿ ಕರ್ಮಕಾಂಡದ ಆರೋಪ ಹೊತ್ತ ಒಕ್ಕೂಟ. ಬಡಪಾಯಿ ಹುಡುಗರ ವಿದ್ಯೆಯನ್ನ ಹಣ ಮಾಡೋದಕ್ಕೆ ಬಳಸಿದ ಖದೀಮರು ಒಬ್ಬೊಬ್ಬರಾಗಿ ಜೈಲು ಸೇರ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ 35 ನಕಲಿ ವಿದ್ಯಾರ್ಥಿಗಳು ಹಾಗೂ 2 ಮಧ್ಯವರ್ತಿಗಳನ್ನ ಬಂಧಿಸಿದ್ದ ಸಿಸಿಬಿ ಪೊಲೀಸರು ಮತ್ತಿಬ್ಬರು ಏಜೆಂಟ್ಗಳಿಗೆ ಕೈಗೆ ಕೊಳ ತೊಡಿಸಿದ್ದಾರೆ. ಪ್ರಿನ್ಸ್ ಅಲಿಯಾಸ್ ಪ್ರಿಯದರ್ಶಿ ಸಿಂಗ್, ಅಜಿತ್ ಮಂಡೋಲ್, ಅನಿಲ್ ಕುಮಾರ್ ಹಾಗೂ ಸಿರಾಜಿನ್ ಬಂಧಿತ ಏಜೆಂಟ್ಗಳು. ಇನ್ನೂ 8 ರಿಂದ 10 ಏಜೆಂಟ್ಗಳು ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸದ್ಯಕ್ಕೆ ಆಮೇಲೆ ಇನ್ನಿಬ್ಬರು ಏಜೆಂಟ್ಗಳು ನಾವು ರೆಸ್ಟ್ರಿ ಮಾಡಿದ್ವಿ. ಒಂದು ಅನಿಲ್ ಕುಮಾರ್ ಯಾದವ್ ಮತ್ತೊಂದು ಸಿರಾಜ್ ಅಂತ 2 ಜನ ಏಜೆಂಟ್ಗಳು ಅರೆಸ್ಟ್ ಆಗಿದ್ದಾರೆ. ಇನ್ನು ಸುಮಾರು 8 ರಿಂದ 9 ಏಜೆಂಟ್ಗಳು ನಾವು ಹುಡುಕಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಅವರು ಸಿಕ್ಕಿದರೆ ಅವ್ರ ಮೇಲೆ ಕೂಡ ನಾವು ಕೇಸ್ ಮಾಡ್ತೀವಿ ಮತ್ತು ಇನ್ನು ಮುಂದಿನ ತನಿಖೆ ನಡೀತಾ ಇದೆ. ಸದ್ಯಕ್ಕೆ 5 ಇನ್ಸ್ಪೆಕ್ಟರ್ಗಳ ತಂಡ ಮಾಡಿ ಸಿಸಿಬಿಯಲ್ಲಿ ಈ ತನಿಖೆ ನಡೀತಾ ಇದೆ. ಇದೇ ತಿಂಗಳ 11ರಂದು ಪರೀಕ್ಷೆ ಮುಗಿಸಿ ವಿಮಾನದಲ್ಲಿ ಊರಿಗೆ ತೆರಳಲು ಸಜ್ಜಾಗಿದ್ದ ನಕಲಿ ವಿದ್ಯಾರ್ಥಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದರು. ಅವರು ನೀಡಿದ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಮಧ್ಯವರ್ತಿಗಳ ಜನ್ಮ ಜಾಲಾಡ್ತಾ ಇದ್ದಾರೆ. ಕಳೆದ ವರ್ಷ ಪೊಲೀಸರ ಬಲೆಗೆ ಬಿದ್ದಿದ್ದ ರಾಜಗೋಪಾಲ್ ರೆಡ್ಡಿ ಪುತ್ರ ಚೇತನ್ ರೆಡ್ಡಿ ಅಕ್ರಮದ ಕಿಂಗ್ ಪಿನ್ ಎನ್ನಲಾಗಿದೆ. ಈ ಮಧ್ಯೆ ಕಾಮೆಡ್ಗೆ ಕಚೇರಿ ದಾಳಿ ವೇಳೆ ಜಪ್ತಿ ಮಾಡಿದ್ದ ಮೂಟೆಗಟ್ಟಲೆ ದಾಖಲೆಗಳ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಅಗತ್ಯ ಬಿದ್ದರೆ ಸದ್ಯದಲ್ಲೇ ಕಾಮೆಡ್ಗೆ ಅಧಿಕಾರಿಗಳನ್ನ ಬಂಧಿಸುವ ಸೂಚನೆಯನ್ನ ನೀಡಿದ್ದಾರೆ ಪೊಲೀಸರು. 11ನೇ ತಾರೀಕು ಮತ್ತು 12ನೇ ತಾರೀಕಿಗೆ ಈ ಕ್ಯಾಂಡಿಡೇಟ್ಗಳು ವಾಪಸ್ ಹೋದಾಗ CISF ಅವರು ಸುಮಾರು 28 ಸ್ಟೂಡೆಂಟ್ಸ್ಗಳಿಗೆ ಕ್ಯಾಂಡಿಡೇಟ್ಗಳಿಗೆ ಅಲ್ಲಿ ದಸ್ತಗಿರಿ ಮಾಡಿದರು ಏರ್ಪೋರ್ಟಲ್ಲಿ. ಅವ್ರದ್ದು ಟಿಕೆಟ್ ಹೆಸರು ಬೇರೆ ಇತ್ತು ಮತ್ತು ಅಡ್ಮಿಟ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಬೇರೆ ಇತ್ತು ಅಥವಾ ವೈಸ್ ವರ್ಷ. ಸೊ ಅದ್ರ ಮೇರೆಗೆ ಅವರಿಗೆ ಅರೆಸ್ಟ್ ಮಾಡಿ BIL ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದರು. ಇನ್ನು ರಾಜ್ಯದ ಕೆಲ ಪ್ರತಿಷ್ಠಿತ ಕಾಲೇಜುಗಳ ಕೈವಾಡದ ಬಗ್ಗೆಯೂ ಸುಳಿವು ಸಿಕ್ಕಿದೆ. ಸಿಸಿಬಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸುತ್ತಿದ್ದಂತೆ ತೆರೆಮರೆಯಲ್ಲಿ ದಂಧೆಗೆ ಕೈ ಜೋಡಿಸಿದ್ದವರಿಗೆ ಚಳಿ ಜ್ವರ ಶುರುವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 503ನೇ ಜಯಂತಿಯನ್ನ ಹೇಗೆ ಆಚರಿಸೋದು ಅನ್ನೋ ಗೊಂದಲ ಶುರುವಾಗಿದೆ. ಈ ಬಗ್ಗೆ ಬಿಬಿಎಂಪಿ ಸದಸ್ಯರಲ್ಲೇ ಒಮ್ಮತ ಮೂಡಿಲ್ಲ. ಮತ್ತೊಂದು ಕಡೆ ಪೂರ್ವಭಾವಿ ಸಭೆಗೆ ತಮ್ಮನ್ನ ಆಹ್ವಾನಿಸಿಲ್ಲ ಅಂತ ಹಿರಿಯ ಸದಸ್ಯರು ಕೂಡ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜಯಂತಿ ಆಚರಣೆಯ ಬಗ್ಗೆ ಬಿಬಿಎಂಪಿ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿದೆ. ಬಿಜೆಪಿ ಸದಸ್ಯರಿಗೆ ಇದು ಆಡಳಿತದ ಕೊನೆಯ ವರ್ಷವಾಗಿರೋದ್ರಿಂದ ಕೆಂಪೇಗೌಡರ ದಿನವನ್ನ ಅದ್ದೂರಿಯಿಂದ ಆಚರಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಆದರೆ ಪಾಲಿಕೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದು ಸರಳವಾಗಿ ಕೇಂದ್ರ ಕಚೇರಿಯಲ್ಲಿ ಆಚರಿಸಬೇಕೆಂದು ಇನ್ನು ಕೆಲವು ಸದಸ್ಯರು ಸಲಹೆ ಕೊಟ್ಟಿದ್ದಾರೆ. ಕಳೆದ ವರ್ಷ ವಾರ್ಡ್ ಮಟ್ಟದಲ್ಲಿ ಮಾಡೋಣ ಅಂತ ಕೆಲವರಿಗೆ ಆಸೆ ಇದೆ, ಆದರೆ ಕೇಂದ್ರದಲ್ಲೇ ಒಂದು ಅದ್ದೂರಿಯಾಗಿ ಮಾಡೋಣ ಅಂತಲೂ ಇದೆ. ಅಷ್ಟೇ, ಇದರಲ್ಲಿ ಇನ್ನೇನಿಲ್ಲ. ಕೆಲವರು ವಿರೋಧ, ಕೆಲವರು ಪರ ಎರಡೂ ಇದ್ದಾರೆ. ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಪೂಜಾ ಮಹಾಪೌರರು ಎಲ್ಲ ಚೇರ್ಮನ್ಗಳನ್ನ ಮತ್ತು ಎಲ್ಲ ಸುಮಾರು ಜನ ಕಾರ್ಪೊರೇಟರ್ಗಳನ್ನ, ಸೀನಿಯರ್ ಕಾರ್ಪೊರೇಟರ್ಗಳನ್ನ ಮೀಟಿಂಗ್ ಕರೆದಿದ್ರು. ಕಾರ್ಯಕ್ರಮ ವಾರ್ಡ್ ವೈಸ್ ಮಾಡಬೇಕು ಅಂತ ಮತ್ತು ಈ ಸೆಂಟ್ರಲೈಸ್ ಮಾಡಬೇಕು ಅಂತ ಸುಮಾರು ಸಲಹೆಗಳನ್ನ ಕೊಟ್ಟಿದ್ದಾರೆ. ಹಣಕಾಸಿನ ಪರಿಸ್ಥಿತಿಗಳು ನೋಡಿಕೊಂಡು ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಮಹಾಪೌರರು ನಿಶ್ಚಯ ಮಾಡ್ತಾರೆ. ಕೆಂಪೇಗೌಡ ದಿನಾಚರಣೆಯ ಬಗ್ಗೆ ಚರ್ಚಿಸಲು ಕರೆದಿರುವ ಸಭೆಗಳಿಗೆ ತಮ್ಮನ್ನು ಕರೆದಿಲ್ಲ ಅಂತ ಕೆಲ ಹಿರಿಯ ಸದಸ್ಯರು ಅತೃಪ್ತಿ ಹೊರಹಾಕಿದ್ದಾರೆ. ಇಲ್ಲಿವರೆಗೆ ಕೆಂಪೇಗೌಡ ಜಯಂತಿ ಅಂತ ಪತ್ರಿಕೆಯೆಲ್ಲ ನೋಡಿದ್ದೇವೆ, ನಮಗೇನು ಗೊತ್ತಾಗಿಲ್ಲ. ನಾನು ಮೇಯರ್ ಜೊತೆ ಮಾತಾಡಬೇಕಾಗಿದೆ, ಏನು ಗೊತ್ತಾಗಿಲ್ಲ ನಮಗೆ. ಅದರಿಂದ ನನಗೆ ಯಾವತ್ತು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಪ್ರತಿ ಮೇಯರ್ಗಳಿದ್ದಾಗ ಎಲ್ಲ ಸೀನಿಯರ್ಸ್ ಕರೆದು ಕೆಂಪೇಗೌಡ ಜಯಂತಿ ತಯಾರಿ ದೃಷ್ಟಿಯಿಂದ ಕರೆದು ಮೀಟಿಂಗ್ ಕರೆದಿದ್ದು. ಜೂನ್ ತಿಂಗಳ 21 ಅಥವಾ 25ರಂದು 5 ಕೋಟಿ ವೆಚ್ಚದಲ್ಲಿ ಕೆಂಪೇಗೌಡರ ಜಯಂತಿ ಆಚರಿಸಲು ತೀರ್ಮಾನಿಸಲಾಗಿದೆ. ಪ್ರತಿ ವಾರ್ಡಿಗೆ ತಲಾ 2 ಲಕ್ಷ ರೂಪಾಯಿ ಖರ್ಚು ಮಾಡಲು ನಿರ್ಧರಿಸಲಾಗಿದೆ. ಈ ಬಾರಿ ಸುಮಾರು 50 ಅರ್ಹರಿಗೆ ಮಾತ್ರ ಕೆಂಪೇಗೌಡ ಪ್ರಶಸ್ತಿ ನೀಡಲಾಗುತ್ತೆ. ಆದ್ರೆ ಆಚರಣೆಗೂ ಮುನ್ನವೇ ಪಾಲಿಕೆ ಸದಸ್ಯರು ಭಿನ್ನ ರಾಗ ಹಾಡ್ತಿರೋದು ಸರಿ ಕಾಡುತ್ತಿಲ್ಲ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಿನಲ್ಲಿ ಮತ್ತೊಂದು ಬ್ರೇಕ್.